ಹಲೋ ವೀಕ್ಷಕರೇ, ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ಬಂತಂದರೆ ಬಿಗ್ ಬಾಸ್ ಕಡೆಯಿಂದ ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಬಂತಂದರೆ ತಂದೆ ಮಗನ ಸ್ಟಾರ್ಟಿಂಗ್ ಎಂಟ್ರಿ ಕೊಡ್ತಾರೆ. ಇದರಲ್ಲಿ ಶ್ರುತಿ ಮೇಡಮ್ ಮತ್ತು ಚನ್ನಶೆಟ್ಟಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡಿಬೇಕಾದ್ರೆ ಸ್ವಲ್ಪ ಮನಸ್ತಾಪಗಳಾಗ್ತು ಅಂತಂದು ಹೇಳ್ಬೋದು. ಯಾಕಂದರೆ ಈ ವಿಡಿಯೋದಲ್ಲಿ ಯಾರೇ ಸೆಲೆಕ್ಟ್ ಆಗ್ತಾರೆ ಮತ್ತು ತಂದೆ ಮಗನ ಇಬ್ಬರು ಸೆಲೆಕ್ಟ್ ಮಾಡಿದ್ರೆ ಅಥವಾ ಇಬ್ಬರು ಹೊರಗಡೆ ಕಳಿಸ್ತಾರೋ ಅವರ ನಡುವೆ ಏನಾದರೂ ಡಿಸ್ಕಷನ್ ನಡೀತಾ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಆನ್ ಮಾಡಿ. ಯಾವುದೇ ರೀತಿ ವೀಡಿಯೋ ಹಾಕಿದರೆ ಮತ್ತು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ನೀವು ಮೊದಲೇ ಪ್ರೋಮೋದಲ್ಲಿ ಯಾವ ಥರ ಇದೆ ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ನಿನ್ನೆ ಪ್ರೋಮೋದ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕೆ ನಿನ್ನೆ ಪ್ರೋಮೋ ಸ್ವಲ್ಪ ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಆಗಲಿಲ್ಲ ಕಾರಣಗಳಿಂದ. ಸೊ ವೀಕ್ಷಕರೇ, ಇದರಲ್ಲಿ ಬಂತು ಅಂದರೆ ಇಲ್ಲಿ ಇಬ್ಬರು ತಂದೆ ಮಗ ಇಂಥ ಅವ್ರ ಹೆಸರುಗಳು ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ರಾಜೀವ್ ಗೊಂಡ ಮತ್ತು ಅಗ್ನಿತ್ ಗೊಂಡ ಅಂದರೆ ತಂದೆ ಮಗರು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗೇನು ಅಗ್ನಿ ಪರೀಕ್ಷೆ ನಡೀತಾ ಇದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೋಸ್ಕರನೇ ಇಬ್ಬರು ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇವರಲ್ಲಿ ಯಾವ ಥರ ಟಿಸ್ಟ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿದ್ರಲ್ಲಿ. ಯಾಕಂದರೆ ಫಸ್ಟ್ ಟೈಮ್ ಇದು, ಅಂದರೆ ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಸೆಲೆಕ್ಟ್ ಆಗಿ ಬಂದಿರೋದು ಇದು ಬಿಗ್ ಬಾಸಲ್ಲೇ ಫಸ್ಟ್ ಟೈಮ್. ಅಂದರೆ ಈಗ ಕಾಮನ್ ಪೀಪಲ್ ಎಲ್ಲ ಸೆಲೆಕ್ಟ್ ಆಗಿ ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿದಾರಲ್ಲ, ಅದರಲ್ಲಿ ಪಾಸ್ ಆಗೋರು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ನಮಗೆ ಅವ್ರ ನಡುವೆ ಸ್ವಲ್ಪ ಟಾಸ್ಕ್ಗಳು ಕೊಟ್ಟು ಸುಮಾರುಗಳನ್ನ ಎಲಿಮಿನೇಟ್ ಮಾಡಿದ್ರು. ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇತ್ತು, ಆದರೂ ಕೂಡ ತೊಂದರೆ ಇಲ್ಲ. ನಾನು ಕಂಟಿನ್ಯೂ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಲ್ಲ. ಇದರಲ್ಲಿ 10 ಜನರಲ್ಲಿ ನೋಡೋದ್ರಲ್ಲಿ ಒಂದು 20% ಜನಗಳು ಅರ್ಥ ಆಗಿರುತ್ತೆ ಅಂತ ತಿಳ್ಕೊತೀನಿ ಇದರಲ್ಲಿ. ಯಾಕಂದರೆ ಈ ವಿಡಿಯೋದಲ್ಲಿ ಬಂತಂದರೆ ನಾನು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು ಅಂದರೆ ಇದರಲ್ಲಿಲ್ಲ. ನಾನು ಅದರಲ್ಲಿ ಪ್ರೋಮೋದಲ್ಲಿ ಅದ್ರ ಬಗ್ಗೆ ನನಗೇನು ಅನಿಸಿದೆ ಅದ್ರ ಬಗ್ಗೆ ಅನಿಸಿಕೆ ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿದ್ರಲ್ಲಿ. ಇದರಲ್ಲಿ ಬಂದಲ್ಲಿ ಮೊದಲೇ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ರೆ ಅಂದರೆ ಈ ಪ್ರೋಮೋದಲ್ಲಿ ಬಂತಂದರೆ ತಂದೆ ಮಗನು ಬಂದಿದ್ದಾರಲ್ಲ, ಅವರು ಮಾತ್ರ ಅಂದರೆ ಒಳ್ಳೆ ಸಾಂಗಿಂಗ್ ಹಾಕೊಂಡು ಒಳ್ಳೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು. ಅದರಲ್ಲಿ ಬಂದವರಲ್ಲಿ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ, ಇದೇನು ಒಬ್ಬರು ತಂದೆ ಮಗ ಇಬ್ಬರು ಒಟ್ಟಿಗೆ ಬಂದರೆ ಫ್ರೆಂಡ್ಸ್ ಥರ ಬಂದ್ರು ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಹೈಲೈಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ನಿರಂಜನ್ ಕೇಳ್ತಾರೆ ಅವ್ರಿಗೆ, ಏನಂದರೆ ಇವರು ಇಬ್ಬರು ಕಂಟೆಸ್ಟ್ ಆಗಿ ಬರ್ಬೋದಾ, ಅಂದರೆ ಇಬ್ಬರು ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಸೆಲೆಕ್ಟ್ ಮಾಡ್ಬೋದು ಅಂತಂದು ಶ್ರುತಿ ಮೇಡಮ್ ಅವ್ರನ್ನ ಕೇಳ್ತಾನೆ ಅಂತ ಹೇಳ್ಬೋದು. ಅದರಲ್ಲಿ ಬಂತಂದ್ರಲ್ಲಿ ಸಂಗೀತ ಅವರು ಮತ್ತು ವಿನಯ್ ಗೌಡ ಅವರು ಮತ್ತು ಚನ್ನಶೆಟ್ಟಿ ಸರ್ ಇದ್ದಾರಲ್ಲ, ಅವ್ರು ಕೂಡ ಹೇಳ್ತಾರೆ. ಅದರಲ್ಲಿ ಅವ್ರಿಗೆ ಅಷ್ಟೊಂದೇನು ಕನ್ಫ್ಯೂಸ್ ಆಗಿತ್ತು. ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗಲಿ ಇವ್ರು ಮೋಸ್ಟ್ಲಿ ಫ್ರೆಂಡ್ಸ್ಗಳು ಇರಬೇಕು ಅಥವಾ ಬಿಡಕ್ಕೆ ಬಂದಿರ್ಬೇಕಂತ ನಾನು ಅನ್ಕೊಂಡಿದ್ದೆ ಅಷ್ಟೇ. ಯಾರು ಕೂಡ ಇವರಿಬ್ಬರು ಕಾನ್ಸೆಪ್ಟ್ ಕಂಟೆಸ್ಟ್ ಆಗಿ ಮಾಡೋಕೆ ಅಂದರೆ ಬಂದಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಬಂತಂದರೆ ಶ್ರುತಿ ಮೇಡಮ್ ಕೇಳಿದರೆ ಏನಂತ ಹೇಳ್ತಾರೆ ಅಂದರೆ, ಶ್ರುತಿ ಮೇಡಮ್ ಅವ್ರು ಹೇಳ್ತಾರೆ ಇದರಲ್ಲಿ ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಬರೋಕ್ಕೆ ಅವಕಾಶ ಇಲ್ಲ, ಇದು ರೂಲ್ಸ್ ಒಪ್ಪಲ್ಲ ಅಂತಂದು ಹೇಳ್ತಾರೆ. ಅದರಲ್ಲಿ ಬಂತಾರೆ ಅಂದರೆ ಚನ್ನಶೆಟ್ಟಿ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ ಇಲ್ಲಿ ಅಪ್ಪ ಮಗ ಬಂದರೂ ತೊಂದರೆ ಇಲ್ಲ, ಆದರೂ ಕೂಡ ಅವ್ರದ್ದು ಟ್ಯಾಲೆಂಟ್ ಏನಾದ್ರು ಚೆನ್ನಾಗಿದ್ದರೆ ಇಬ್ಬರನ್ನೂ ಸೆಲೆಕ್ಟ್ ಮಾಡೋ ರೀತಿ ನಮ್ಗೆ ಏನಾದ್ರು ಇಂಪ್ರೆಸ್ ಮಾಡಿದರೆ ನಾವು ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಶ್ರುತಿ ಮೇಡಮ್ ಅವರು ಹೇಳ್ತಾರೆ, ಈ ಥರ ರೂಲ್ಸ್ ನೀವೆಲ್ಲ ಮಾಡಿಕೊಡಿ, ಈ ಥರ ರೂಲ್ಸೇ ಇಲ್ಲ, ನಮಗೆ ಇದು ಒಂಥರ ಬೇರೆ ರೀತಿಯ ಇದಾಗುತ್ತೆ ಅಂದ್ಕೊಂಡು ಶ್ರುತಿ ಮೇಡಮು ಮತ್ತು ಚಂದ್ರ ಸರ್ ಬಗ್ಗೆ ಸ್ವಲ್ಪ ಅಲ್ಲೇ ಡಿಸ್ಕಷನ್ ನಡೀತು ಅಂತ ಹೇಳ್ಬೋದು. ಅದು ಬಂತು. ನೆಕ್ಸ್ಟ್ ಅದರಲ್ಲಿ ತಿಳಿಸ್ಕೊಳ್ಳೋದು ಅಂದರೆ ಇಲ್ಲಿ ಇಬ್ಬರು ಟಾಸ್ಕ್ ಇದೆ. ಅಂದರೆ ಲಾಸ್ಟಿಗೆ ಒಂದು ಸಂಗೀತ ಮೇಡಮ್ ಹೇಳ್ತಾರೆ, ಇಬ್ಬರಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡೋಕ್ಕಾಗೋದು. ಅದರಲ್ಲಿ ಯಾರು ಬರೀತಾರೆ ಅಂದರೆ ನೀವು ಮಗ ಉಳಿತೀರೋ ಅದು ಗೊತ್ತಿಲ್ಲ ಅಥವಾ ತಂದೆ ಉಳಿತಾರೋ ಗೊತ್ತಿಲ್ಲ, ಇಬ್ಬರಲ್ಲಿ ನೀವು ಮಾತಾಡಿಕೊಂಡು ಒಬ್ಬರಿಗೆ ಮಾತ್ರ ಅವಕಾಶ ಕೊಡಲಾಗೋದು ಅಂತಂದು ಸಂಗೀತ ಮೇಡಮ್ ಹೇಳ್ತಾರೆ ಅಂತ ಹೇಳ್ಬೋದು. ಇರಲಿ ಅದಕ್ಕೆ ಇವರೆಲ್ಲರೂ ಸರಿ ಅಂತ ಕೇಟಲ್ಲಿ ಅವರ ನಡುವೆ ಸ್ವಲ್ಪ ಡಿಸ್ಕಷನ್ ಆಯ್ತು ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಜಾಸ್ತಿ ಹೈಲೈಟ್ ಮಾಡಿ ತೋರಿಸಿಲ್ಲ ಯಾವ ಥರ ಅಂದರೆ ಮಗನೇ ಉಳಿತಾನ ಅಥವಾ ತಂದೆನೇ ಉಳಿತಾನ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಬಂತು ಬಿಗ್ ಬಾಸ್ ಅವರು ಕೆಳಗಡೆ ಕ್ಯಾಪ್ಷನ್ ಮಾಡಿ ಕೊಟ್ಟಿದ್ದಾರೆ, ಅಪ್ಪನಿಗೆ ಎಂಟ್ರಿನ ಅಥವಾ ಮಗನಿಗೆ ಎಂಟ್ರಿನ ಅಂತಾರೆ. ಇದರಲ್ಲಿ ಯಾವ ಥರ ಟಿಸ್ಟ್ ಕೊಟ್ಟಿದ್ದಾರೆ ಅಂದರೆ ಅಪ್ಪನ ಹೋಗ್ತಾರ ಅಥವಾ ಮಗ ಹೋಗ್ತಾನೆ ಅಥವಾ ಇವ್ರ ನಡುವೆ ಏನಾದರೂ ಕಾಂಪಿಟೇಷನ್ ಇಡ್ತಾರಾ ಅದ್ರ ಬಗ್ಗೆನೂ ಅಂದರೆ ಕ್ಯೂರಿಯಾಸಿಟಿ ಹುಟ್ಟಬೇಕಲ್ಲ ಜನಗಳಿಗೆ. ಅದೇ ರೀತಿ ಒಂಥರ ಗಿಮಿಕ್ರಿಂದ ಮಾಡ್ತಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲೆಲ್ಲ. ನೆಕ್ಸ್ಟ್ ಬಂತಂದರೆ ಮತ್ತು ನಿನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾ ಹೋಗ್ತೀನಿ ನೋಡಿದ್ರಲ್ಲಿ. ನಿನ್ನೆ ಎಪಿಸೋಡ್ ಬಂತಂದರೆ ಇದರಲ್ಲಿ ಯಾವ ಥರ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಆ ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಅವರು ರತ್ನಮ್ಮ ಅಂತಂದರೆ 72 ವರ್ಷ ಇದ್ರು ಅವ್ರಿಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಬಂದು ಇದರಲ್ಲಿ ಸ್ಟಾರ್ಟಿಂಗ್ ಅವ್ರು ಎಂಟ್ರಿ ಕೊಟ್ಟಿದ್ದ ಎಂಟ್ರಿನೇ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದರಲ್ಲಿ ವಿನಯ್ ಗೌಡ ಅವ್ರ ಮಾತ್ರ ತುಂಬ ಇಂಟ್ರೆಸ್ಟ್ ಆಗಿ ಅವರು ಕ್ವಶನ್ಗಳು ಕೇಳಿದ್ರು, ಮತ್ತು ಅದರಲ್ಲಿ ಸರಿಯಾಗಿ ಉತ್ತರನೂ ಅವ್ರು ಕೊಟ್ಟರು ಅಂತ ಹೇಳ್ಬೋದು. ಒಂಥರ ಪಾಸಿಟಿವ್ ಆಗಿ ಕೊಟ್ಟರು ಅಂತ ಹೇಳ್ಬೋದು. ಈ ವಯಸ್ಸಲ್ಲೂ ಈ ರೀತಿ ಆಡ್ಬೋದು ಅನ್ನೋದು ಅವರೆಲ್ಲ ಜಡ್ಜಸ್ಗೂ ಸ್ವಲ್ಪ ಇಷ್ಟ ಆದ್ರೆ ಅಂತ ಹೇಳ್ಬೋದು. ಎಲ್ಲ ಜಡ್ಜಸ್ಗಳು ಅವ್ರಿಗೋಸ್ಕರನೇ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತ ಹೇಳ್ಬೋದು. ಮತ್ತು ಅದರ ನೆಕ್ಸ್ಟ್ ಬರೋರು ಇನ್ನೊಬ್ಳು ಕುಮಾರಿ ಅಂತಂದು ಅವ್ರ ವಯಸ್ಸು 20 ಅಂತಂದು ಸ್ಟಾರ್ಟಿಂಗ್ ತೋರಿಸಿದ್ದಾರೆ. ಅದರಲ್ಲಿ ಬಂದರೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ, ಛೋಟಾ ಚಾಪಿನ್ ಡಬಲ್ ಧಮಾಕ ಅಂತಂದು. ಅದರಲ್ಲಿ ಬಂತಂದ್ರೆ ನಿರಂಜನ್ ಅವ್ರಿಗೆ ಅದು ಸ್ವಲ್ಪ ಫನ್ನಿಯಾಗಿ ಕೇಳ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ಥರ ಕ್ವಶನ್ಗಳು ಕೇಳ್ತಾರೆ ಅಂತ ಹೇಳಿದ್ದಾರೆ. ನಿರಂಜನ್ ಅವ್ರಿಗೆ ಹೇಳ್ತಾರೆ, ಇದರಲ್ಲಿ ನಿಮ್ಗೊಂದು ಟಾಸ್ಕ್ ಕೊಡ್ತಿದ್ರಲ್ಲಿ ಯಾರು ಇಷ್ಟ ಅಂದರೆ ಈ ಜಡ್ಜಸ್ಲಿ ನನಗೆಲ್ಲ ಕೇಳ್ತಾ ಇದ್ದು ಹೇಳಿ ಒಂಥರ ಕಾಮಿಡಿ ಅವ್ರ ಮುದ್ದತೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳ್ಬೋದು. ಅದು ಓದ್ ಸೀಸನ್ಲೆಲ್ಲ ನೋಡಿದ್ರಲ್ಲ ಗಿಲ್ಲಿ ಈ ಥರ ಇದನ್ನ ಅದೇ ಥರ ಸ್ವಲ್ಪ ಮುದ್ದತೆಗಳು ಇವ್ರದಲ್ಲಿ ನಡುವೆ ಕಾಣ್ಬೋದು ಅಂತ ನನಗನಿಸಿದ್ದು. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಈ ರಿವ್ಯೂದಲ್ಲಿ ಮತ್ತು ಸ್ಟಾರ್ಟಿಂಗ್ ಪ್ರೋಮೋಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ರಲ್ಲ, ಈಗ ನಾನು ನಿಮ್ಗೆ ಕ್ವಶನ್ ಕೇಳ್ತಾ ಇರೋದು ಏನಂದರೆ, ಈ ಕಾಮನ್ ಪೀಪಲ್ಗೆಲ್ಲ ಈಗ ಅಗ್ನಿ ಪರೀಕ್ಷೆ ರೀತಿಯಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಇದರಲ್ಲಿ ಟಾಸ್ಕಲ್ಲಿ ಈ ರೀತಿ ಕೊಡ್ತಾ ಇದ್ರಲ್ಲ ಅದು ಸರಿನಾ
ಅಥವಾ ಮುಂದಂದರೆ ಸ್ಟಾರ್ಟಿಂಗಲ್ಲಿ ಕಂಟೆಸ್ಟ್ಗಳನ್ನ ತಾವೇ ಬಿಗ್ ಬಾಸ್ ಅವ್ರು ಖುದ್ದಾಗಿ ಆಯ್ಕೆ ಮಾಡ್ತಿದ್ದಾರೆ ಸೆಲೆಬ್ರಿಟಿನ. ಅದರಲ್ಲಿ ಬಂದ ಸೆಲೆಬ್ರಿಟಿಗಳು ಸುಮಾರುಗಳು ಬಂದು ಹೋಗಿದ್ದಾರೆ ಇದರಲ್ಲಿ. ಕೆಲವರು ಸುಮ್ಮನೆ ಗೊತ್ತಲ್ಲ ನಿಮಗೆ, ಅಂದರೆ ಕಾಮಿಡಿ ಮಾಡ್ಕೊಂಡೇ ಫೇಮಸ್ ಆದವರು. ಇನ್ನು ಕೆಲವ್ರು ಜನ ಎಲ್ಲ ಖಾಲಿ ಬೇರೆ ಅವ್ರ ವ್ಯಕ್ತಿತ್ವನೇ ತೋರ್ಸೋಕ್ಕೋಸ್ಕರನೇ ಮತ್ತು ಈ ಫೀಲ್ಡಿಗೆ ಬಂದಿದ್ದಾರೆ ಅಂತ ತೋರಿಸಿದ್ರು ಇದರಲ್ಲಿ. ಇನ್ನು ಕೆಲವರೆಲ್ಲ ಇದರಲ್ಲಿ ಇನ್ನು ಕಾಮಿಡಿ ಸರಿ ಇಲ್ಲ, ಅವ್ರದ್ದು ವ್ಯಕ್ತಿತ್ವ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ನನಗನಿಸಿರೋ ಪ್ರಕಾರ ಈ ಅಗ್ನಿ ಪರೀಕ್ಷೆಯಲ್ಲಿ ನಡೀತಿರೋದು ಕಾಮನ್ ಪೀಪಲ್ಗಳಿಗೆ ಒಂದು ಟಾಸ್ಕು ಅಥವಾ ಏನಾದರೂ ತಲೆ ಬೋಳ್ಸ್ಕೊಳೋದಾಯಿತು, ಅಥವಾ ತಮ್ಮದು ಏನೋ ಓಲ್ಡ್ ರೆಕಾರ್ಡ್ ಆಗಿದ್ದು ಅರ್ಧ ಹಾಕೋದಾಯಿತು, ಮತ್ತು ತಾವು ಮಾಡ್ತಿರೋ ಕೆಲಸನ ಬಿಟ್ಟು ಅಥವಾ ಬೇರೆಯವ್ರಿಗೆ ಇದು ಮಾಡುತ್ತೆ ಅಂದರೆ ಕೆಳಗಡೆ ಹಾಕೋದೆಲ್ಲ ತೋರಿಸ್ತಾ ಇದ್ದಾರೆ ಇದರಲ್ಲಿ. ಇದೇ ಯಾಕೋ ನಂಗೆ ಸರಿ ಅನಿಸ್ತಲ್ಲ ಅಂತ ಹೇಳ್ಬೋದು. ಯಾಕಂದರೆ ಹೋದ ಸೀಸನ್ನೆಲ್ಲ ನೋಡಲಿ ಆ ಕಂಪ್ಯಾರಿಸನ್ ಮಾಡಿದರೆ ಈ ಸೀಸನ್ ಮಾತ್ರ ಸ್ವಲ್ಪ ವೇರಿ ಟ್ವಿಸ್ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಕಿಚ್ಚ ಸುದೀಪ್ ಅವರು ಬರದೇ ಅರ್ಧಕ್ಕಲ್ಲ ಜನ ಈಗ ಕಾಯ್ತಾ ಇರೋದೇ ಕಿಚ್ಚ ಸುದೀಪ್ ಯಾವಾಗ ಬರ್ತಿದ್ದಾರೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ರೀತಿ ಕಂಟೆಂಟ್ ಬೇಕಾದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.